ಇಲಿಗಳು ಯಾವಾಗಲೂ ಮನೆಗೆ ಬರಬೇಕಂದ್ರೆ ಮೇನ್ ರೀಸನ್ನು ಆಹಾರ. ಪ್ರತಿ ವಿಡಿಯೋದಲ್ಲೂ ನಾನು ಹೇಳೋದಿದ್ದೇನೆ, ಇಲಿಗಳು ಎಲ್ಲಿ ಬರ್ತವೆ ಅಂದರೆ ಆಹಾರ ಇದೆ. ಹಾಗೆ ಇಲಿಗಳು ಮನೆಗೆ ಯಾವ ರೀತಿ ಬರುತ್ತೆ ಗೊತ್ತಾ? ಇಲಿಗಳ ಮೂಗೇನಿದೆ ಅದಕ್ಕೆ ಸ್ಮೆಲ್ ಚೆನ್ನಾಗಿ ಗೊತ್ತಾಗುತ್ತೆ, ಐಡೆಂಟಿಫೈ ಮಾಡುತ್ತೆ ಈ ಮನೆಯಲ್ಲಿ ಆಹಾರ ಜಾಸ್ತಿ ಇದೆ, ಹಾಗಾಗಿ ಇಲಿಗಳು ಬರ್ತವೆ. ಅದನ್ನು ಸಾಯಿಸಲಾರ್ದೇ ನಾವು ಮನೆ ಬಿಟ್ಟು ಯಾವ ರೀತಿ ಇಲಿಗಳನ್ನು ಓಡಿಸ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿದರೆ ಸಾಕು, ನಿಮ್ಮ ಮನೆಯಲ್ಲಿರುವ ಇಲಿಗಳು ಇನ್ನೊಮ್ಮೆ ನಿಮ್ಮ ಮನೆ ಕಡೆ ಬರೋದೇ ಇಲ್ಲ. ಹಾಗಿದ್ರೆ ಬನ್ನಿ, ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇಲಿಗಳನ್ನು ಯಾವ ರೀತಿ ಸಾಯಿಸದೆ ಮನೆ ಬಿಟ್ಟು ಓಡಿಸ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಈ ರೀತಿ ನೀವು ಕೂಡ ಅಷ್ಟೇ ಇಲಿಗಳನ್ನು ಸಾಯಿಸೋಕೆ ಇಷ್ಟನೇ ಇಲ್ಲ, ಆದರೆ ಇಲಿಗಳನ್ನು ಮಾತ್ರ ಮನೆ ಬಿಟ್ಟು ಓಡಿಸ್ಬೇಕನ್ನೋ ಹಾಗಿದ್ರೆ ಇದನ್ನು ನೋಡಿ. ಫಸ್ಟು ನಾನಿಲ್ಲಿ ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ನಾವು ಅಡುಗೆಗೆ ಬಳಸುವಂಥ ಅರಿಶಿನ ಪುಡಿ ಆಗಿರ್ಬೋದು, ಅಥವಾ ಇದಕ್ಕೆ ನಾವು ಹೆಚ್ಚು ಬಂದುಬಿಟ್ಟು ಉಪ್ಪನ್ನು ಹಾಕಬೇಕಾಗುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು ಇದ್ದರೆ ಅಷ್ಟೇ ಚೆಂದ, ಆದರೆ ಅದು ಏನಾದರೂ ಹೆಚ್ಚಾಯ್ತಂದರೆ ನಮಗೆ ಸರಿ ಅನಿಸೋದಿಲ್ಲ. ಅಂಥದ್ರಲ್ಲಿ ಇಲಿಗಳೇನಾದರೂ ಉಪ್ಪನ್ನು ಜಾಸ್ತಿ ತಿಂದುಬಿಟ್ರೆ ಹೊಟ್ಟೆ ವಿಪರೀತ ಕೆಟ್ಟೋದಂಗಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಉಪ್ಪಿನ ಕ್ವಾಂಟಿಟಿ ಏನಿದೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಸಣ್ಣ ಉಪ್ಪಾಗಿರ್ಬೋದು, ಪುಡಿ ಉಪ್ಪು ಅಂತ ಕರಿತೀವಿ, ಅಥವಾ ಹಳ್ಳುಪ್ಪಿದ್ದರೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣದಾಗಿ ಮಾಡ್ಕೊಂಡು ಹಾಕೋಬೇಕಾಗುತ್ತೆ. ಹಳ್ಳುಪ್ಪನ್ನ, ಸಣ್ಣ ಉಪ್ಪೇನಿದೆ, ಪುಡಿ ಉಪ್ಪೇನಿದೆ ಇಲ್ಲಿ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ. ಉಪ್ಪಾಗಿರ್ಬೋದು ಅಥವಾ ಖಾರದ ಪುಡಿ ಆಗಿರ್ಬೋದು, ಎರಡನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಹೊಟ್ಟೆಯಲ್ಲಿ ಒಂದು ವಿಪರೀತ ಸಂಕಟ ಅನ್ನೋದು ರೀತಿ ಆಗುತ್ತೆ. ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಯಾವುದೇ ಆಗಿರ್ಬೋದು ಲಿಮಿಟ್ ಆಗಿದ್ದರೆ ಚೆಂದ, ಅದು ಅತಿ ಆಯಿತು ಅಂದರೆ ನಮ್ಮ ಹೆಲ್ತಿ ಕೂಡ ಸರಿ ಇರೋಲ್ಲ. ಹಾಗಿದ್ಮೇಲೆ ಇಲಿಗಳಿಗೆ ಯಾವ ರೀತಿ ಸರಿ ಇರುತ್ತೆ ಹೇಳಿ? ಸೊ ಫಸ್ಟ್ ನಾನು ಇದರಲ್ಲಿ ಅರಿಶಿನ ಹಾಗೆ ಉಪ್ಪು ಮತ್ತು ಖಾರದ ಪುಡಿಯನ್ನು ಹಾಕ್ಕೊಂಡು ಒಂದು ಸೈಡಿಗೆ ಇಟ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಒಂದು ಪ್ಲೇಟ್ನ ತೊಗೊಳ್ಳಿ. ಸೊ ಆ ಪ್ಲೇಟಿಗೆ ನಾನಿಲ್ಲಿ ಸಕ್ಕರೆಯನ್ನು ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಆಗಿರ್ಬೋದು ಅಥವಾ ಕಡಲೆ ಹಿಟ್ಟಾಗಿರ್ಬೋದು, ನಾವು ಮಾಡುವಂಥ ಬಜ್ಜಿ ಏನಂತ ಹೇಳ್ತೀವಲ್ವ, ಸೊ ಬಜ್ಜಿ, ಮಿರ್ಚಿ ಬಜ್ಜಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲಿಗೆ ಪಂಚಪ್ರಾಣ. ಅದರಲ್ಲೂ ಕಡಲೆ ಹಿಟ್ಟು, ಸಕ್ಕರೆ, ಟೊಮೊಟೊ ಇವೆಲ್ಲವೂ ಇಲಿಗಳಿಗೆ ಪಂಚಪ್ರಾಣ. ಹೆಚ್ಚಾನೆಚ್ಚು ಇಲಿಗಳು ಬಂದ ತಕ್ಷಣವೇ ಟೊಮೊಟೊ ಎಲ್ಲಿದೆ, ಸೊ ಹೊರಗಡೆ ಇಟ್ಟರೆ ಟೊಮೊಟೊನ ತಿಂದುಬಿಡುತ್ತೆ. ಹಾಗೆ ಕಡಲೆ ಹಿಟ್ಟಿನಿಂದ ಏನೇ ಮಾಡಿರ್ಬೋದು, ಅಥವಾ ನೀವು ಮನೆಯಲ್ಲಿ ಚಪಾತಿ ಹಿಟ್ಟಿನಿಂದ ಮಾಡಿರುವಂಥ, ಗೋಧಿ ಹಿಟ್ಟಿನಿಂದ ಮಾಡಿರುವಂಥ ಚಪಾತಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ತಿನ್ನೋಕ್ಕೆ ಟ್ರೈ ಮಾಡುತ್ತೆ. ಆದರೆ ಈ ರೀತಿ ಖಾರ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಈ ರೀತಿ ಏನೂ ಮುಟ್ಟೋದಿಲ್ಲ. ಬಜ್ಜಿ ಆಗಿರ್ಬೋದು, ಕಡಲೆ ಹಿಟ್ಟಿನಿಂದ ಮಾಡಿರುವಂಥ ಐಟಮ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಮುಟ್ಟಿ ತಿಂದ್ಬಿಟ್ಟು ಅದನ್ನು ನಾವು ಯೂಸ್ ಮಾಡಿದರೆ ಆರೋಗ್ಯ ಅಂತೂ ಕೆಡುತ್ತೆ. ಹಾಗಾಗಿ ಈ ರೀತಿ ನಮಗೆ ಇಲಿಗಳಿಗೆ ಯಾವುದು ಇಷ್ಟ ಇದೆ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಮಾಡ್ಕೋಬೇಕಾಗುತ್ತೆ. ಕಡಲೆ ಹಿಟ್ಟು ಮತ್ತು ಸಕ್ಕರೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ರೀತಿ ಒಂದು ತಿಕ್ನೆಸ್ ಬರೋ ಥರ ಕಲಿಸ್ಕೊಳ್ಳಿ ಸಾಕು. ಹಿಟ್ಟು ಥರ ನಾವು ಗೋಧಿ ಹಿಟ್ಟೇನಿದೆ ಚಪಾತಿ ಥರ ಏನು ಮಾಡ್ಕೋತೀವಲ್ಲ ಆ ರೀತಿ ಏನು ಬೇಕಾಗೋದಿಲ್ಲ. ಜಸ್ಟ್ ಈ ರೀತಿ ಕಲಸಿಟ್ಕೊಂಡ್ಬಿಟ್ರೆ ಸಾಕು. ಇದನ್ನು ನೀವು ಇಲಿಗಳು ಯಾವ ಜಾಗದಿಂದ ಬರುತ್ತೆ ಆ ಜಾಗದಲ್ಲಿ ಅಷ್ಟೇ ಇಡಬೇಕಾಗುತ್ತೆ. ನಾನು ಇಲ್ಲಿ ಫಸ್ಟ್ ಬಂದುಬಿಟ್ಟು ಪೇಪರ್ನ ತೊಗೊಂಡಿದ್ದೀನಿ. ಈ ಪೇಪರ್ ಬಂದುಬಿಟ್ಟು ನಾವು ಚಪಾತಿ ಯೂಸ್ ಮಾಡಬೇಕಾದ್ರೆ ಮಾಡಿ ಇಟ್ಟಿರ್ತೀವಲ್ವ, ಸೊ ಅದು ಎಣ್ಣೆ ಆಗಿರುತ್ತಲ್ವ, ಆ ಥರ ಇರುವಂಥ ಪೇಪರ್ನ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಯಾವುದಾದ್ರೂ ಪೇಪರ್ ತೊಗೋಬೋದು, ಪೇಪರೇ ಬೇಕಂತ ಇಲ್ಲ, ನೀವು ಬಟ್ಟೆ ಕೂಡ ತೊಗೋಬೋದು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ರೀತಿ ಇಲಿಗಳು ಎಷ್ಟೇ ಇರಲಿ ಮನೆ ಬಿಟ್ಟು ಓಡೋಗೋದಂತೂ ಗ್ಯಾರಂಟಿ. ಹಳ್ಳಿ ಕಡೆ ಎಲ್ಲ ಇಲಿಗಳು, ಹೆಗ್ಣಗಳು ತುಂಬ ಅಂದರೆ ತುಂಬ ವಿಪರೀತ ಕಿರಿಕಿರಿ ಕೊಡುತ್ತೆ. ಎಷ್ಟೇ ಮನೆ ಮದ್ದು ಮಾಡಿದರೂ ಕೂಡ ಇಲಿಗಳು ಓಡೋಗೋದೇ ಇಲ್ಲ. ಪ್ರತಿಯೊಂದು ಸತಿನೂ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಬೇಕಾದ್ರೆ ಹಳ್ಳಿಗಳ ಬಗ್ಗೆನೇ ಹೇಳೋದು. ಯಾಕಂತಂದರೆ ನಮ್ಮ ಸಿಟಿಯಲ್ಲಿ ಹೆಚ್ಚು ಇಲಿಗಳು ಕಮ್ಮಿನೇ, ಆದರೆ ಹಳ್ಳಿಗಳಲ್ಲೆಲ್ಲ ಹೆಗ್ಣಗಳು, ಇಲಿಗಳು ಹೆಚ್ಚಿರುತ್ತವೆ. ಅದರಲ್ಲೂ ಕೃಷಿಕರು ಇರುವಂಥ ಮನೆಯಲ್ಲಂತೂ ತುಂಬ ಅಂದರೆ ತುಂಬಾ ಇರುತ್ತೆ. ಸೊ ಹಾಗಾಗಿ ಒಂದಿಷ್ಟು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ಇಲಿಗಳನ್ನು ನೀವು ಸಾಯಿಸದೆ ಓಡಿಸಲು ಸುಲಭವಾಗುತ್ತೆ. ನಾನಿಲ್ಲಿ ಅವಾಗೆ ಮಾಡಿಟ್ಕೊಂಡಿರುವಂತಹ ಒಂದಿಷ್ಟು ತಿಕ್ನೆಸ್ ಆಗಿ ಬಂದಿದೆ ಅಲ್ವಾ ಕಡಲೆ ಹಿಟ್ಟಿಂದು, ಅದನ್ನು ನಾನು ಒಂದು ಪೇಪರಿಗೆ ಅಂಟಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಪೇಪರಿಗಾದರೂ ಹಚ್ಕೋಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಬಟ್ಟೆಗಳಿದ್ದರೆ ಅದನ್ನು ಸಣ್ಣದಾಗಿ ಒಂದು 4ರಿಂದ 5 ಭಾಗ ಮಾಡಿಕೊಂಡು ಅದಕ್ಕೆ ಕೂಡ ಹಚ್ಚಿ ಇಟ್ಕೋಬೋದು. ಇದೇನಿದೆ ಒಂದು 5ರಿಂದ 6 ದಿನಗಳ ಕಾಲ ಇಟ್ಕೋಬೋದು, ಏನಾಗೋದಿಲ್ಲ. ನಿಮಗೆ 2 ಸಾಕಪ್ಪ, ಇನ್ನು ಉಳಿದಿದ್ದನ್ನು ನಾನು ಫ್ರಿಜ್ನಲ್ಲಿ ಇಡ್ತೀನಿ ಅಂದರೆ ಇಟ್ಕೊಳ್ಳಿ, ಬೇಡ ಅನ್ನೋದಿಲ್ಲ. ಬಟ್ ಒಂದು ಕಂಟೈನರಲ್ಲಿ ಹಾಕಿ ಇಡಿ, ಅಥವಾ ಫ್ರೆಶ್ ಆಗಿ ಮಾಡ್ಕೊಂಡು ಇಟ್ಕೊಂಡು ಕೂಡ 3 ದಿನಗಳ ಕಾಲ ನೀವು ಒಂದು ಜಾಗದಲ್ಲಿ ಇಟ್ಟರೆ ಇಲಿಗಳು ಬಂದು ತಿಂದು ಹೋಗುತ್ತೆ. ಇದು ಮಾತ್ರ
100% ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನು ಮೊದಲಿಗೆ ಮಾಡಿಟ್ಕೊಂಡಿರುವಂಥ ಖಾರ ಮತ್ತು ಉಪ್ಪು ಹಾಗೆ ಹಳದಿ ಇವು ಮೂರನ್ನು ನಾವೇನು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಇದ್ರ ಮೇಲ್ಗಡೆ ಚಿಮಿಡಿಸ್ಬಿಡಿ. ನೋಡೋಕೆ ಚೆನ್ನಾಗಿ ಅನ್ನಿಸ್ತಾ ಇದೆ ಅಂಥೇಳಿ ನೀವೆಲ್ಲ ತಿಂದುಬಿಟ್ಟಿದ್ದೀರಾ. ಸೊ ಇದು ಬಂದುಬಿಟ್ಟು ಇಲಿಗಳಿಗೋಸ್ಕರನೇ. ಇದನ್ನು ಹೆಚ್ಚು ಉಪ್ಪಿರೋದ್ರಿಂದ ಹೊಟ್ಟೆ ಕೆಟ್ಟುಬಿಟ್ಟು ಅದರೊಳಗೆ ಮತ್ತು ಖಾರ ಹಾಕಿರೋದ್ರಿಂದ ಹೊಟ್ಟೆ ತುಂಬಾ ಕೆಟ್ಟುಬಿಟ್ಟು ಮನೆ ಬಿಟ್ಟು ಓಡೋಗ್ತವೆ. ಹಾಗೆ ಇಲಿಗಳು ಒಂದಿಷ್ಟು ಜಾಗದಿಂದ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ, ಹೌದಾ? ಮಸ್ಟ್ ಎಲ್ಲಿಂದ ಬರುತ್ತೆ ಅಂದರೆ ಗ್ಯಾಸ್ ಕಟ್ಟೆ ಕೆಳಗಡೆ ಹೆಚ್ಚು ಇಲಿಗಳು ಮರಿಗಳನ್ನು ಹಾಕಿರುತ್ತವೆ ಅನ್ನೋ ಹಾಗಿದ್ರೆ ಆ ಜಾಗದಲ್ಲಿ ಈ ರೀತಿ ಅರಿಶಿನ ಚಿಂಪಡಿಸ್ಬಿಡಿ. ಅರಿಶಿನ ತಿನ್ನೋದ್ರಿಂದ ಅಷ್ಟೇ ಹೊಟ್ಟೆ ವಿಪರೀತ ನೋವಾಗುತ್ತೆ. ಆಗ ಸಣ್ಣ ಸಣ್ಣ ಇಲಿಗಳೇನಾದರೂ ಇದ್ದರೆ ಅವು ಕೂಡ ಓಡೋಗ್ಬಿಡ್ತವೆ. ಹೀಗೆ ಹುಟ್ಟಿರುವಂಥ ಇಲಿಗಳಾಗಿರ್ಬೋದು ಅಥವಾ ತುಂಬ ಸಣ್ಣ ಸಣ್ಣ ಮರಿಗಳು ಹಾಕಿಟ್ಬಿಟ್ಟಿರ್ತವೆ. ಆ ಸ್ಮೆಲ್ ಕೂಡ ತಡ್ಕೊಳಕ್ಕಾಗೋದಿಲ್ಲ. ವಯಸ್ಸಾದವರು ಮತ್ತು ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಸ್ಮೆಲ್ ಕೂಡ ಅಲರ್ಜಿ ಆಗ್ತಿರುತ್ತೆ, ಒಬ್ಬೊಬ್ಬರಿಗೆ ಇನ್ಫೆಕ್ಷನ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಒಂದು ಸತಿ ನೀವು ಮಾಡಿ ನೋಡಿ. ಈ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕಿಟಕಿಯಿಂದ ಮತ್ತು ರ್ಯಾಕ್ನಲ್ಲಿ ಇಲಿಗಳು ಎಲ್ಲೆಲ್ಲಿ ನಿಮಗೆ ಕಾಣುತ್ತೆ ಅನ್ನೋದು ಆ ಜಾಗದಾಗೆಲ್ಲ ಇಟ್ಕೊಂಡ್ಬಿಡಿ.